ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕೃಷಿ ವಿಜ್ಞಾನಿಗಳ ನೇಮಕಾತಿ ಮಂಡಳಿಗೆ ಸುಮಾರು 21 ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ಗೆ ಕಾಲ್ ಫಾರ್ ಮಾಡಿದ್ದಾರೆ. ಇಂಟ್ರೆಸ್ಟ್ ಇರೋರು ಯಾರಾದರೂ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಬೋದು. ಇದು ಕೇಂದ್ರ ಸರ್ಕಾರದ ಉದ್ಯೋಗ ಆಗಿದ್ದು ಇದರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ. ಇಂಟ್ರೆಸ್ಟ್ ಇರೋರು ಎಲ್ಲೂ ಸ್ಕಿಪ್ ಮಾಡ್ದಿರ ವಿಡಿಯೋ ನೋಡಿ. ಈ ಒಂದು ಹುದ್ದೆಯ ಹೆಸರು ಅಸಿಸ್ಟೆಂಟ್ ಡೈರೆಕ್ಟರ್. ಒಟ್ಟು ಪೋಸ್ಟ್ ಇರೋದು 21 ಪೋಸ್ಟ್ ಇದೆ. ಮತ್ತು ಸ್ಯಾಲ್ರಿ ಎಷ್ಟಿದೆ ಅಂದರೆ 56,000ದಿಂದ ಸುಮಾರು 1,77,500 ರೂಪಾಯಿವರೆಗೂ ಕೊಡ್ತಾರೆ. ಉದ್ಯೋಗ ಸ್ಥಳ ಬಂದು ಇಂಡಿಯಾದಲ್ಲಿ ಎಲ್ಲಿ ಬೇಕಾರಾಗಿರ್ಬೋದು. ಮತ್ತು ಅರ್ಜಿ ಸಲ್ಲಿಕೆ ವಿಧಾನ ಬಂದು ಆನ್ಲೈನಲ್ಲಿ ಸಲ್ಲಿಸ್ಬೋದು. ಈ ಒಂದು ಜಾಬ್ಗೆ ನಿಮಗೆ ಏನು ಎಜುಕೇಷನ್ ಇರಬೇಕು ಅಂದರೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಮಂಡಳಿಯಿಂದ ಕಡ್ಡಾಯವಾಗಿ ಸ್ನಾತಕೋತ್ತರ ಪದವಿಯನ್ನು ನೀವು ಪೂರ್ಣಗೊಳಿಸಿರಬೇಕು. ಏಜ್ ಲಿಮಿಟ್ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಸುಮಾರು 35 ವರ್ಷ ಗರಿಷ್ಠ ವರ್ಷ ಆಗಿರಬೇಕಾಗುತ್ತೆ. ಮತ್ತು ವಯೋಮಿತಿ ಸಡಿಲಿಕೆ ಬಗ್ಗೆ ತಿಳ್ಕೊಳ್ಳೋಣ. SC/ST ಅವ್ರಿಗೆ 5 ವರ್ಷ ಸಡಿಲಿಕೆ ಇರುತ್ತೆ. OBC ಅವ್ರಿಗೆ 3 ವರ್ಷಗಳ ಸಡಿಲಿಕೆ ಇರುತ್ತೆ. PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ಸಡಿಲಿಕೆ ಇರುತ್ತೆ. ಮಂತ್ಲಿ ಸ್ಯಾಲ್ರಿ ಎಷ್ಟು ಬರ್ಬೋದು ಅಂದರೆ 56,000ದಿಂದ 1,77,500 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿನ ಕೊಡ್ತಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ನಿಮಗೆ ಸ್ಯಾಲ್ರಿನ ಕೊಡ್ತಾರೆ ಅವರು. ಮತ್ತು ಇದು ಉದ್ಯೋಗ ಸ್ಥಳ ನಿಮಗೆ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ನಿಮಗೆ ಪ್ಲೇಸ್ ಆಗ್ಬೋದು. ಎಕ್ಸಾಮ್ ಫೀಸ್ ಏನಿರುತ್ತೆ ಅಂದರೆ ಮಹಿಳೆಯರು, SC/ST, PWD ಅಥವಾ ಪ್ಯಾಸೆಂಜರ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಎಕ್ಸಾಮ್ ಫೀಸ್ ಇರೋದಿಲ್ಲ. UR, EWS ಅಥವಾ OBC ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇರುತ್ತೆ. ಮತ್ತು ಹೇಗೆ ಅಪ್ಲೈ ಅಂದರೆ ಫೀಸ್ ಕಟ್ಟೋದು ಅಂದರೆ ಆನ್ಲೈನ್ ಮೂಲಕ ನೀವು ಫೀಸ್ನ ಪೇ ಮಾಡ್ಬೋದು. ಮತ್ತು ಹೇಗೆ ಇದು ಆಯ್ಕೆ ಪ್ರಕ್ರಿಯೆ ಇರುತ್ತೆ ಅಂದರೆ ನಿಮಗೆ ರಿಟರ್ನ್ ಎಕ್ಸಾಮ್ಸ್ ಇರುತ್ತೆ ಮತ್ತು ಪರ್ಸ್ನಲ್ ಇಂಟರ್ವ್ಯೂ ತೊಗೊಂಡು ನಿಮಗೆ ಸೆಲೆಕ್ಟ್ ಮಾಡ್ಕೊತಾರೆ. ಹೇಗೆ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂದರೆ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು. ವೆಬ್ಸೈಟ್ ಲಿಂಕು http://asrb.organize.in. ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹ ಹಾಕಿರ್ತೀನಿ. ನೀವು ಆ ಲಿಂಕಿಗೆ ಹೋಗಿ ನೀವು ನೋಟಿಫಿಕೇಷನ್ನ ಚೆಕ್ ಮಾಡಿ ನೀವು ಇಂಟ್ರೆಸ್ಟ್ ಇರೋರು ಅಪ್ಲೈನ ಮಾಡ್ಬೋದಾಗಿದೆ. ಯಾವಾಗ ನೀವು ಅರ್ಜಿ ಸಲ್ಲಿಸ್ಬೋದು ಅಂದರೆ ಯಾವಾಗ ಸ್ಟಾರ್ಟಿಂಗ್ ಡೇಟ್ ಅಂದರೆ 3 ಏಪ್ರಿಲ್ 2024ಇಂದ ನಿಮಗೆ ಅರ್ಜಿ ಸ್ಟಾರ್ಟ್ ಆಗುತ್ತೆ ಸಲ್ಲಿಸೋದಕ್ಕೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಮೇ 2, 2024 ನಿಮಗೆ ಲಾಸ್ಟು. ಆಮೇಲೆ ನಂತರ ನೀವು ಯಾವುದೇ ಒಂದು ಅರ್ಜಿನ ಸಲ್ಲಿಸೋದಕ್ಕಾಗೋದಿಲ್ಲ. ಸೊ ನೀವು ನೋಟಿಫಿಕೇಷನ್ ಚೆಕ್ ಮಾಡಿ ಆನ್ಲೈನಲ್ಲಿ ಹೋಗಿ ಫೀಸ್ ಪೇ ಮಾಡಿ ಅರ್ಜಿನ ಸಲ್ಲಿಸ್ಬೋದು ಇಂಟ್ರೆಸ್ಟ್ ಇರೋರು. ಮತ್ತು ಹೇಗೆ ಎಕ್ಸಾಮ್ಸು ಇದಕ್ಕೆ ರಿಟರ್ನ್ ಎಕ್ಸಾಮ್ಸ್ ಇದೆಲ್ಲ ನೀವು ಅದಕ್ಕೆಲ್ಲ ಸ್ವಲ್ಪ ಪ್ರಿಪೇರ್ ಆಗಿ ಅಟೆಂಡ್ ಮಾಡಿದ್ರೆ ಖಂಡಿತ ಜಾಬ್ ಆಗುತ್ತೆ. ಇದೇ ರೀತಿಯ ಹೆಚ್ಚಿನ ಉದ್ಯೋಗದ ಮಾಹಿತಿಗಾಗಿ ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.